ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ನಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಅಲ್ಲಿರೋ ಪ್ರಾಕ್ಟಿಕಲ್ 4ನೇ ಪ್ರಾಕ್ಟೀಸು ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನಿದೆ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಈಸ್ ಯು ಆರ್ ಸಪೋಸ್ ಟು ಪ್ಲಾಟ್ ಮಿನಿಮಮ್ 3 ಸ್ಟ್ರೇಟ್ ಲೈನ್ಸ್ ಇನ್ ಜಿಯೋಜಿಬ್ರಾ ಕ್ಯಾಲ್ಕುಲೇಟರ್. ಆಯ್ತಾ, ಗ್ರಾಫಿಂಗ್ ಕ್ಯಾಲ್ಕುಲೇಟರ್ ಅಂತ ಇದೆ. ಇದು ಗ್ರಾಫಿಂಗ್ ಯಾಕೆ ಕೊಟ್ಟಿದ್ದಾರೆ ಅದನ್ನ ಹೇಳ್ತೇನೆ. ಸೊ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಜಿಯೋಜಿಬ್ರಾದಲ್ಲಿ 3 ಸ್ಟ್ರೇಟ್ ಲೈನ್ಸ್ ನ ಪ್ಲಾಟ್ ಮಾಡಿ ಬಂದಿರೋ ರಿಸಲ್ಟ್ಸ್ ನ ಥಿಯರಾಟಿಕಲ್ ರಿಸಲ್ಟ್ಸ್ ಒಟ್ಟಿಗೆ ಕಂಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಟೇಬಲ್ ನ ನಾವು ಕಂಪ್ಲೀಟ್ ಮಾಡ್ಕೊಂತೀವಿ. ಸೊ ಇಲ್ಲಿ ನೋಡಬಹುದು, ಈಕ್ವೇಶನ್ ಆಫ್ ದ ಲೈನ್ 3 ಲೈನ್ಸ್ ನ ನಾವು ಬರ್ಕೊಂತೀವಿ. ಲೈನ್ ಎ, ಲೈನ್ ಬಿ, ಲೈನ್ ಸಿ. ಸೊ 3 ಲೈನ್ಸ್ ನ ಬರ್ಕೊಂಡು ಥಿಯರಾಟಿಕಲ್ ವ್ಯಾಲ್ಯೂಸ್ ಬರೀಬೇಕು. ಥಿಯರಾಟಿಕಲ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ, ಸ್ಟ್ರೇಟ್ ಲೈನಿನ ಥಿಯರಿ ನೋಡಿದೀರಾ, ಅದರಲ್ಲಿ ಸ್ಲೋಪ್ ಆಫ್ ಎ ಸ್ಟ್ರೇಟ್ ಲೈನ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್, ಈ ಮೂರನ್ನು ನಾವು ಫಾರ್ಮುಲಾ ಯೂಸ್ ಮಾಡಿಕೊಂಡು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಆ ವ್ಯಾಲ್ಯೂಸ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಿ ಥಿಯರಿ ಯೂಸ್ ಮಾಡಿಕೊಂಡು ಇಲ್ಲಿ ಬರೀತೀವಿ. ನೆಕ್ಸ್ಟ್ ಅದೇ 3 ಲೈನ್ನ ಜಿಯೋಜಿಬ್ರಾದಲ್ಲಿ ಹಾಕಿ ಅದರ ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡೋದು. ಸೊ ಕಂಪೇರ್ ಮಾಡುವಾಗ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ 3 ವ್ಯಾಲ್ಯೂಸ್ ಥಿಯರಿಟಿಕಲ್ ಏನ್ ಬಂದಿದೆ ದಟ್ ವಿಲ್ ಬಿ ಸೇಮ್ ಆಸ್ ದ ಜಿಯೋಜಿಬ್ರಾ ವ್ಯಾಲ್ಯೂಸ್. ಸೊ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ ಅಂತ ನಾವು ತೋರಿಸ್ತೇವೆ. ಓಕೆ, ಸೊ ಲೆಟ್ ಅಸ್ ಡೂ ದಟ್. ಸೊ ಫಸ್ಟ್ ವಾಟ್ ವಿಲ್ ಡೂ ಈಸ್, ಥಿಯರಿಟಿಕಲ್ ವ್ಯಾಲ್ಯೂನ ನಾವು ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಂತ ನೋಡೋಣ. ಸೊ ಲೆಟ್ ಅಸ್ ಫಸ್ಟ್ ರೈಟ್ ದ 3 ಸ್ಟ್ರೇಟ್ ಲೈನ್ಸ್. ಸೊ ಫಸ್ಟ್ ಸ್ಟ್ರೇಟ್ ಲೈನ್ ಇಲ್ಲಿ 4x minus y minus 2 is equal to 0 ಅಂತ ಬರ್ಕೊಂತೀನಿ. ನೆಕ್ಸ್ಟ್ ಇನ್ನೊಂದು ಲೈನ್ x plus y minus 1 is equal to 0. ಥರ್ಡ್ ಲೈನ್, ಲೆಟ್ ಅಸ್ ಟೇಕ್ x plus 2y plus 4 is equal to 0. You can take any line. ನಿಮಗೆ ಬೇಕಾಗಿರೋ ಲೈನ್ ನ ಬರ್ಕೊಂಡು ನಾವು ಈ ಎಕ್ಸ್ಪೆರಿಮೆಂಟ್ ನ ಮಾಡಬಹುದು. ಸೊ ನಾನಿಲ್ಲಿ 3 ಲೈನ್ಸ್ ನ ತಗೊಂಡಿದ್ದೀನಿ. ನಾವು ಲೆಟ್ ಅಸ್ ಫಸ್ಟ್ ಕನ್ಸಿಡರ್ ಫಸ್ಟ್ ಲೈನ್. ಸೊ ಫಸ್ಟ್ ಲೈನ್ ಏನ್ ತಗೊಂಡಿದ್ದೀನಿ, 4x minus y minus 2 is equal to 0. ಸೊ ಈ ಲೈನ್ ಅಲ್ಲಿ a ವ್ಯಾಲ್ಯೂ, b ವ್ಯಾಲ್ಯೂ, ಸಿ ವ್ಯಾಲ್ಯೂ ಏನಾಗುತ್ತೆ ಬರ್ಕೋಬೇಕು. ಎ ಅಂದ್ರೆ x ಗೆ ಮಲ್ಟಿಪ್ಲೈ ಆಗಿರೋ ನಂಬರ್, ಇಲ್ಲೇನಿದೆ 4. ಸೊ ಇಲ್ಲಿ ರೈಟ್ 4. ಬಿ ಅಂದ್ರೆ y ಗೆ ಮಲ್ಟಿಪ್ಲೈ ಆಗಿರೋ ನಂಬರ್, ಅಲಾಂಗ್ ವಿತ್ ಸೈನ್ ತಗೋಬೇಕು. ಏನು ಇಲ್ಲ ಅಂದ್ರೆ 1 ಇದು, ಸೊ -1. ಸಿ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್, ಸೊ ಇಟ್ ಈಸ್ -2. ಸೊ ಆಫ್ಟರ್ ರೈಟಿಂಗ್ ಎ ಬಿ ಸಿ ವಿಲ್ ಫೈಂಡ್ ಫಸ್ಟ್ ಸ್ಲೋಪ್. ಸೊ ಸ್ಲೋಪ್ ಇಸ್ ಈಕ್ವಲ್ ಟು, ಸ್ಲೋಪಿಗೆ ಫಾರ್ಮುಲಾ ಇದೆ, ದ ಫಾರ್ಮುಲಾ ಇಸ್ -a/b. ಸೊ ಮೈನಸ್ ಅಂತ ಬರೆದು ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ 4 ಡಿವೈಡೆಡ್ ಬೈ ಬಿ ವ್ಯಾಲ್ಯೂ ಇಸ್ -1. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 4 ಬರುತ್ತೆ ಆನ್ಸರ್. ಸೊ ಅದನ್ನ ಇಲ್ಲಿ ಬರ್ಕೊಳ್ಳೋದು, ಸ್ಲೋಪ್ ಇಸ್ 4. ನೆಕ್ಸ್ಟ್ ವಿಲ್ ಫೈಂಡ್ ಎಕ್ಸ್ ಇಂಟರ್ಸೆಪ್ಟ್. ಸೊ ಎಕ್ಸ್ ಇಂಟರ್ಸೆಪ್ಟಿಗೆ ಫಾರ್ಮುಲಾ -c/a. ಸೊ ಮೈನಸ್ ಬರೆದು ಸಿ ಈಸ್ -2, ರೈಟ್ ಇನ್ಸೈಡ್ ದ ಬ್ರಾಕೆಟ್, ಡಿವೈಡೆಡ್ ಬೈ ಎ ಈಸ್ 4. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 2/4 ಅಂತ ಹೇಳಿದ್ರೆ 1/2 ಬರುತ್ತೆ. 1/2 ಅಂತ ಹೇಳಿದ್ರೆ 0.5. ಸೊ ಆ ವ್ಯಾಲ್ಯೂನ ಇಲ್ಲಿ ಬರೀತೀನಿ. ಅದೇ ರೀತಿ ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡೋಣ. ವೈ ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಈಸ್ -c/b. ಸೊ ಮೈನಸ್ ಬರೆದು ಸಿ ಈಸ್ -2, ಬಿ ಈಸ್ -1. ಸೊ ನ್ಯೂಮರೇಟರ್ ಮೈನಸ್, ಡಿನಾಮಿನೇಟರ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ -2/1 ಇಸ್ -2. ಸೊ ವೈ ಇಂಟರ್ಸೆಪ್ಟ್ ಇಸ್ -2. ಇದೇ ರೀತಿಯಲ್ಲಿ ನಾವು ಇನ್ನೆರಡು ಲೈನ್ಸ್ ಬಿ ಮತ್ತೆ ಸಿ ಹಾಕೊಂಡು ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಲೈನ್ ಬಿ ಎಕ್ಸ್ ಪ್ಲಸ್ ವೈ -1 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 1, ಸಿ ವ್ಯಾಲ್ಯೂ -1. ಸೊ ಸ್ಲೋಪ್ ಈಸ್ -a/b which is equal to -1 divided by 1. ಸೊ -1 ಬರುತ್ತೆ. ನೆಕ್ಸ್ಟ್ ಎಕ್ಸ್ ಇಂಟರ್ಸೆಪ್ಟ್, ಇಟ್ ಈಸ್ -c/a. ಮೈನಸ್ ಬರೆದು ಸಿ ಈಸ್ -1, ಎ ಈಸ್ 1, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಆನ್ಸರ್ 1 ಬರುತ್ತೆ. ಸೊ 1. ಅದೇ ರೀತಿಯಲ್ಲಿ ವೈ ಇಂಟರ್ಸೆಪ್ಟ್ is equal to -c/b. So minus of -1 divided by b is also 1. So answer is 1. So ಇಲ್ಲಿ y intercept 1 ಬರುತ್ತೆ. Okay. So next ಲೈನ್ ಸಿ ತಗೋಬೇಕು. x plus 2y plus 4 is equal to 0. So a is 1, b is 2, c is
4. So slope is minus a by b. So minus a is 1, b is 2, minus 0.5 ಬರುತ್ತೆ. Next, x-intercept is equal to minus c by a. Minus c is 4, b is 1, you'll get minus 4. Next, y-intercept is equal to minus c by b. c is 4, b is 2, minus 2 ಬರುತ್ತೆ. Okay, so see that you're writing all the answers in the simplified form. ಅಂದ್ರೆ ನಿಮಗೆ ಫ್ರಾಕ್ಷನ್ ಬಂದ್ರೇನು ಅದನ್ನ ಪಾಯಿಂಟ್ಸ್ ಅಲ್ಲಿ ಬರೀಬೇಕು. ಪಾಯಿಂಟ್ಸ್ ಅಲ್ಲಿ ಬರೆಯುವಾಗ ಪಾಯಿಂಟ್ಸ್ ಇನ್ ದ ಸೆನ್ಸ್ ಐ ಆಮ್ ಸೇಯಿಂಗ್ ಡೆಸಿಮಲ್ ನಂಬರ್. ಸೊ ಡೆಸಿಮಲ್ ನಂಬರ್ ಬರೆಯುವಾಗ ನೀವೇನ್ ಮಾಡಿ ಅಂತ ಹೇಳಿದ್ರೆ ಪಾಯಿಂಟ್ ಆದ ಮೇಲೆ, ಡೆಸಿಮಲ್ ಪಾಯಿಂಟ್ ಆದ ಮೇಲೆ 2 digits ನ ಮಾತ್ರ ಬರೀಬೇಕು. ಅದನ್ನ ರೌಂಡ್ ಆಫ್ ಯಾವ ತರ ಮಾಡಬೇಕು ಅಥವಾ ಕಟ್ ಆಫ್ ರೂಲ್ ಏನಿದೆ ಅಂತ ಮೊನ್ನೆ ಕ್ಲಾಸ್ ಅಲ್ಲಿ ಹೇಳಿದೆ. ಆ ರೂಲ್ ನ ಫಾಲೋ ಮಾಡಿಕೊಂಡು ನೀವು ಸಿಂಪ್ಲಿಫೈಡ್ ಆನ್ಸರ್ಸ್ ಇಲ್ಲಿ ಬರೀಬೇಕು. ಓಕೆ, ಸೊ ಥಿಯರಾಟಿಕಲ್ ವ್ಯಾಲ್ಯೂನ ಫಾರ್ಮುಲೇಸ್ನ ಯೂಸ್ ಮಾಡಿಕೊಂಡು 3 ಲೈನ್ಸ್ಗೆ ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ನ ಫೈಂಡ್ ಔಟ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಈಗ ಜಿಯೋಜೀಬ್ರಾಗೆ ಹೋಗೋಣ. ಓಪನ್ ಜಿಯೋಜೀಬ್ರಾ. ಇಲ್ಲಿ ನೋಡ್ಬೋದು ಹಿಂದ್ಗಡೆ ಜಿಯೋಜೀಬ್ರಾ ಇದೆ. ಇಲ್ಲಿ ನನ್ನ ರೆಫರೆನ್ಸ್ಗೆ ನಾನು 3 ಲೈನ್ಸ್ ನನಗೆ ಕಾಣಿಸ್ಲಿ ಅಂತ ಇಲ್ಲಿ ನಾನು ಹಾಕೊಂತ ಇದ್ದೀನಿ. ಆಯ್ತಾ? ಸೊ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಜಿಯೋಜೀಬ್ರಾ ಓಪನ್ ಆದ್ಮೇಲೆ ಇಲ್ಲಿ ನೋಡ್ಬೋದು ಗ್ರಾಫಿಂಗ್ ಅಂತ ಕಾಣಿಸ್ತಾ ಇದೆ. ಅದು ಗ್ರಾಫಿಂಗ್ ಅಂತಾನೆ ಇರಬೇಕು. ಇದನ್ನ ಡೌನ್ವರ್ಡ್ ಆರೋ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ಡಿಫ್ರೆಂಟ್ ಆಪ್ಷನ್ಸ್ ಆರ್ ದೇರ್. ನೀವು ಗ್ರಾಫಿಂಗ್ ಅಲ್ಲಿ ಇರಬೇಕು. ಆಯ್ತಾ? ಇದೇ ಪದ ಗ್ರಾಫಿಂಗ್ ಅಂತ ಏನಿದೆ ಅದು ನಿಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲಿ ಏಮ್ ಅಲ್ಲಿ ಕೇಳಿದ್ದಾರೆ. ಓಕೆ, ಜಿಯೋಜೀಬ್ರಾ ಗ್ರಾಫಿಂಗ್ ಕ್ಯಾಲ್ಕುಲೇಟರ್ ಅಲ್ಲಿ ನೀವು 3 ಲೈನ್ಸ್ ನ ಹಾಕಬೇಕು ಅಂತ. ಇದು ನೆನಪಿರ್ಲಿ, ಸ್ಟ್ರೇಟ್ ಲೈನ್ಸ್ ನ ಮಾಡುವಾಗ ನೀವು ಗ್ರಾಫಿಂಗ್ ಅಂತ ಮೇಲ್ಗಡೆ ಇದೆನಾ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ಈಗ ಈ 3 ಲೈನ್ಸ್ ನಾವೇನಿಲ್ಲಿ ಬರ್ದಿದೀವಿ ಅದನ್ನ 1 by 1 ಇಲ್ಲಿ ಬರ್ಕೊಂಡು ಹೋಗೋಣ. ಸೊ 4x minus y minus 2 is equal to 0. ಸೊ a ಅಂತ ಇದೆ, ಅದನ್ನೇ ಬರ್ಕೊಂತೀನಿ. a 4x minus y minus 2 is equal to 0. ಎಂಟರ್ ಅಂತ ಕೊಡಿ. ಇದು ಫಸ್ಟ್ ಲೈನ್ ಬಂತು. ಸೊ ನಾವು ಹೇಗೆ ಇಲ್ಲಿ ಲೈನ್ ಹಾಕ್ತಾ ಇರ್ತೀವಿ, ಇಲ್ಲಿ ಲೈನ್ ಪ್ಲಾಟ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಲೈನ್ ಇಸ್ x plus y minus 1 is equal to 0. ಸೊ ಈಗ ಸೆಕೆಂಡ್ ಲೈನ್ ಹಾಕಕ್ಕಿಂತ ಮುಂಚೆ ಈಗೇನ್ ಮಾಡೋಣ ಅಂತ ಹೇಳಿದ್ರೆ ಈ ಒಂದು ಲೈನಿಗೆ ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಏನಾಗತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಂಡು ಬಿಡೋಣ. ಸೊ ಇಲ್ಲಿ ಸ್ಲೋಪಿಗೆ ಫಾರ್ಮುಲಾ SLOPE ಅಂತ ನೀವು ಟೈಪ್ ಮಾಡಿದ್ರೆ ಸ್ಲೋಪ್ ಅಂತ ಇನ್ಬಿಲ್ಟ್ ಫಾರ್ಮುಲಾ ಬರುತ್ತೆ. ಅದನ್ನ ಚೂಸ್ ಮಾಡಿ ರೈಟ್ ಸೈಡಿಗೆ ಬಂದು ಸ್ಲೋಪ್ ಲೈನ್ ಅಂತ ತಗೋಬೇಕು. ಯಾವ ಲೈನು ಅಂತ ಕೇಳ್ತಾ ಇದೆ. ಸೊ ಐ ಟೈಪ್ ಎ. ಸೊ ಎಂಟರ್ ಅಂತ ಕೊಟ್ರೆ ಸ್ಲೋಪಿನ ಲೈನಿನ ಸ್ಲೋಪು 4 ಅಂತ ಬಂತು. ಓಕೆ, ನೆಕ್ಸ್ಟ್ ನನಗೆ ಎಕ್ಸ್ ಇಂಟರ್ಸೆಪ್ಟ್ ಬೇಕು. ಎಕ್ಸ್ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡುವಾಗ ಯು ಹ್ಯಾವ್ ಟು ಟೈಪ್ ಇಂಟರ್ಸೆಪ್ಟ್. ಓಕೆ, ಇಂಟರ್ಸೆಕ್ಟ್ ಅಂತ ಬರುತ್ತೆ. ಸೊ ಇಂಟರ್ಸೆಕ್ಟ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಇಂಟರ್ಸೆಕ್ಟ್ ಅಂತ ಇನ್ಬಿಲ್ಟ್ ಫಂಕ್ಷನ್ ಬಂತು ನೋಡಿ. ಅದರಲ್ಲಿ ಆಬ್ಜೆಕ್ಟ್ ಕಮ ಆಬ್ಜೆಕ್ಟ್ ಅಂತ ತಗೋಬೇಕು. ಸೊ ಫಸ್ಟ್ ಆಬ್ಜೆಕ್ಟ್ ಅಲ್ಲಿ ನೀವು ಲೈನ್ ಎ ಅಂತ ತಗೋಬೇಕು, ಕಮ ಅಂತ ತಗೊಂಡು ನೆಕ್ಸ್ಟ್ ಎಕ್ಸ್ ಅಂತ ತಗೊಂಡು ನೀವು ಆಕ್ಸಿಸ್ ಅಂತ ಹಾಕೋಬೇಕು, AXIS. ಓಕೆ, ಸೊ ಎಕ್ಸ್ ಆಕ್ಸಿಸ್ ಅಂತ ಬರುತ್ತೆ. ಸೊ ಎಕ್ಸ್ ಇಂಟರ್ಸೆಪ್ಟ್ ಇಸ್ 0. ಸೊ ಇಲ್ ಗೆಟ್ 0.5. ಇಲ್ಲಿ ಎಕ್ಸ್ ಆಕ್ಸಿಸ್ ಅಂತ ಬರಲಿ, ಎಕ್ಸ್ ಇಂಟರ್ಸೆಪ್ಟ್ ಈ ತರ ಬರಬೇಕು. ಸೊ ಇನ್ನೊಮ್ಮೆ ತೋರಿಸ್ಬಿಡ್ತೀನಿ. ಸೊ ಯು ಆರ್ ಸಪೋಸ್ ಟು ರೈಟ್ ಎಕ್ಸ್ ಬ್ರಾಕೆಟ್ ಓಪನ್ ಇಂಟರ್ಸೆಕ್ಟ್ ಅಂತ ಬರುತ್ತೆ. ಅದನ್ನ ಆಬ್ಜೆಕ್ಟ್ ಕಮ ಆಬ್ಜೆಕ್ಟ್ ತಗೊಳ್ಳಿ. ಫಸ್ಟ್ ಆಬ್ಜೆಕ್ಟ್ ಎ ಅಂತ ತಗೋಬೇಕು, ಕಮ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಆಬ್ಜೆಕ್ಟ್ ನ ಎಕ್ಸ್ ಕ್ಯಾಪಿಟಲ್ ಆಕ್ಸಿಸ್ ಬರಬೇಕು, AXIS ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ರೆ ಸೊ ಎಕ್ಸ್ ಇಂಟರ್ಸೆಪ್ಟ್ 0.5 ಬರುತ್ತೆ. ಅದೇ ರೀತಿ ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡೋಣ. ಸೊ ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ವೈ ಅಂತ ಟೈಪ್ ಮಾಡಿ ಇಂಟರ್ಸೆಕ್ಟ್ ಅಂತ ತಗೋಬೇಕು, ಇಂಟರ್ಸೆಕ್ಟ್. ಸೊ ಇಂಟರ್ಸೆಕ್ಟ್ ಇನ್ಬಿಲ್ಟ್ ಫಾರ್ಮುಲಾ ಬರುತ್ತೆ. ಆಬ್ಜೆಕ್ಟ್ ಕಮ ಆಬ್ಜೆಕ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಗೇನ್ ಲೈನ್ ಎ
ಲೈನ್ ಎಗೆ ನಾವು ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಎ ಕಮ ಅಂತ ಟೈಪ್ ಮಾಡಿ ವೈ ಆಕ್ಸಿಸ್ AXIS ಎಂಟರ್. ಓಕೆ, ಸೊ ಈಗ ನಾನೇನು ಲೈನ್ ತಗೊಂಡಿದ್ದೀನಿ 4x - y - 2, ಅದಕ್ಕೆ ಸ್ಲೋಪ್ 4, x ಇಂಟರ್ಸೆಪ್ಟ್ 0.5, y ಇಂಟರ್ಸೆಪ್ಟ್ 2 ಬಂದಿದೆ. ನಾವಿಲ್ಲಿ ಕಂಪೇರ್ ಮಾಡ್ಕೊಳ್ಳೋಣ. ನಾವು ಯು ಕ್ಯಾನ್ ಸಿ ಸ್ಲೋಪ್ ಈಸ್ 4, ಇಲ್ಲಿನೂ 4, ಇಲ್ಲಿ x ಇಂಟರ್ಸೆಪ್ಟ್ 0.5, ಇಲ್ಲಿನೂ 0.5, y ಇಂಟರ್ಸೆಪ್ಟ್ ಇಸ್ -2, ಇಲ್ಲಿನೂ -2 ಬಂದಿದೆ. ಸೊ ಕಂಪೇರ್ ಮಾಡಿದಾಗ ಬೋತ್ ಆರ್ ಸೇಮ್. ಇದನ್ನ ಮತ್ತೆ ಬರೆಯುವ. ಈಗ ಫಸ್ಟ್ ಆಫ್ ಆಲ್ ಸೇಮ್ ಬರ್ತಾ ಇದೆನಾ ಇಲ್ಲ ಅಂತ ಗ್ರಾಫ್ ಅಲ್ಲಿ ನಾವು ಹಾಕಿ ನೋಡೋಣ. Now let us go to the second line. Second line ಏನಿದೆ, x plus y minus 1 is equal to 0. That is line B. Let us take line B, x plus y minus 1 is equal to 0. This is line B. So line B ಇಲ್ಲಿ ಪ್ಲಾಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ 3 ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಲೋಪ್, ಸೊ ಇನ್ಬಿಲ್ಟ್ ಫಂಕ್ಷನ್ ಬರುತ್ತೆ. ಸ್ಲೋಪ್ ಲೈನ್ ತಗೊಳ್ಳಿ. ಈಗ ಯಾವ ಲೈನ್ ತಗೋಬೇಕು ನಾವು, ಬಿ ಅಂತ ತಗೋಬೇಕು, ಬಿಕಾಸ್ ಐ ಆಮ್ ಫೈಂಡಿಂಗ್ ದ ಸ್ಲೋಪ್ ಆಫ್ ಲೈನ್ ಬಿ. ಓಕೆ, ಎಂಟರ್ ಅಂತ ಕೊಡಿ. ನೆಕ್ಸ್ಟ್ ಎಕ್ಸ್ ಇಂಟರ್ಸೆಪ್ಟ್, ಎಕ್ಸ್ ಅಂತ ಟೈಪ್ ಮಾಡಿ ಇಂಟರ್ಸೆಕ್ಟ್ ಅಂತ ತಗೋಬೇಕು. ಸೊ ಇಂಟರ್ಸೆಕ್ಟ್ ಇನ್ಬಿಲ್ಟ್ ಫಾರ್ಮುಲಾ ಬರುತ್ತೆ. ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಬ್ಜೆಕ್ಟ್ ಬಿ ಅಂತ ತಗೋಬೇಕು, ಬಿಕಾಸ್ ಐ ಆಮ್ ಫೈಂಡಿಂಗ್ ದ ಇಂಟರ್ಸೆಕ್ಟ್ ಆಫ್ ಲೈನ್ ಬಿ. ನೆಕ್ಸ್ಟ್ ಎಕ್ಸ್ ಇಂಟರ್ಸೆಕ್ಟ್ ಎಕ್ಸ್ ಆಕ್ಸಿಸ್ ಅಂತ ತಗೋಬೇಕು. ಎಂಟರ್ ಅಂತ ಕೊಟ್ರೆ ಸೊ ವಿಲ್ ಗೆಟ್ ಎಕ್ಸ್ ಇಂಟರ್ಸೆಪ್ಟ್ ಆಫ್ ಲೈನ್ ಬಿ ಈಸ್ 1. ನೆಕ್ಸ್ಟ್ ವೈ ಇಂಟರ್ಸೆಕ್ಟ್ ಸೊ ಲೈನ್ ಬಿ ಕಮ ವೈ ಆಕ್ಸಿಸ್, ಎಂಟರ್. ಸೊ ಎಕ್ಸ್ ಇಲ್ಲಿ ಲೈನ್ ಇದೆ ನೋಡಿ, ಎಕ್ಸ್ ಪ್ಲಸ್ ವೈ -1, ಅದಕ್ಕೆ ಸ್ಲೋಪ್ -1 ಬಂದಿದೆ, ಇಲ್ಲಿ ನೋಡ್ಬೋದು. ಎಕ್ಸ್ ಇಂಟರ್ಸೆಪ್ಟ್ 1 ಇದೆ, ಇಲ್ಲಿನೂ 1 ಬಂದಿದೆ. ವೈ ಇಂಟರ್ಸೆಪ್ಟ್ 1 ಇದೆ, ಇಲ್ಲಿನೂ 1 ಬಂದಿದೆ. ಅದೇ ರೀತಿ ಮೂರನೇ ಲೈನ್ ತಗೊಳ್ಳೋಣ. ಎಕ್ಸ್ ಪ್ಲಸ್ 2y ಪ್ಲಸ್ 4 ಇಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ಲೈನ್ ಸಿ. ಎಕ್ಸ್ ಪ್ಲಸ್ 2y minus 4 is equal to 0. Let me check the line. Plus 4 ಬರಬೇಕು, -4 ಅಲ್ಲ. Let me take it as plus 4. So x plus 2y plus 4 is equal to 0. So slope of line C. Next x intersect line C comma x axis, enter. Next y intersect, so object select ಮಾಡಿ line C comma y axis, enter ಅಂತ ಕೊಟ್ರೆ ಸೊ ಮೂರನೇ ಲೈನ್ ಸ್ಲೋಪ್ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಬರುತ್ತೆ. ಸೊ ಯು ಕ್ಯಾನ್ ಸಿ ಥರ್ಡ್ ಲೈನ್ ಈಸ್ ಎಕ್ಸ್ ಪ್ಲಸ್ 2y ಪ್ಲಸ್ 4 ವಿಚ್ ಇಸ್ ದಿಸ್ ಲೈನ್. ಸೊ ಸ್ಲೋಪ್ -0.5 ಬಂದಿದೆ, ಇಲ್ಲಿನೂ -0.5. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇಂಟರ್ಸೆಪ್ಟ್ -4 ಬಂದಿದೆ, ಇಲ್ಲಿನೂ -4. ವೈ ಇಂಟರ್ಸೆಪ್ಟ್ -2 ಬಂದಿದೆ, ಇಲ್ಲಿನೂ -2 ಬಂದಿದೆ. ಓಕೆ, ಸೊ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಥಿಯರಿಟಿಕಲ್ ಫೈಂಡ್ ಔಟ್ ಮಾಡಿರೋ ಆನ್ಸರ್ನ ಜಿಯೋಜಿಬ್ರಾದಲ್ಲಿ 3 ಲೈನ್ಸ್ ಹಾಕೊಂಡು ಫಾರ್ಮುಲಾ ಹಾಕೊಂಡು ನಾವು ವ್ಯಾಲ್ಯೂಸ್ನ ಮಾಡಿದ್ರೆ ಫೈಂಡ್ ಔಟ್ ಮಾಡಿದಾಗ ನಮಗೆ ಆನ್ಸರ್ ಸೇಮ್ ಬರ್ತಾ ಇದೆ. ಈಗ ಟೇಬಲ್ನ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, so I am getting the same answer, so I'll write the same answers. So slope is 4, intercept is 0.5, y intercept is 2. Line 2 ge slope -1, x intercept 1, y intercept is also 1. So line 3 ge slope is 0.5 with minus sign, x intercept is -4, y intercept is -2. Okay, so ಈ ತರ ನಾವು 3 ಲೈನ್ಸ್ ನ ಯೂಸ್ ಮಾಡಿಕೊಂಡು ಥಿಯರಿಟಿಕಲ್ ನಾವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಬೋದು. ಜಿಯೋಜಿಬ್ರಾದಲ್ಲಿ ಹಾಕಿನೂ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಆಗತ್ತೆ. ಸೊ ಇಲ್ಲಿಗೆ ಎಕ್ಸ್ಪೆರಿಮೆಂಟು 4ನೇ ಎಕ್ಸ್ಪೆರಿಮೆಂಟು ಕಂಪ್ಲೀಟ್ ಆಯಿತು.